ಆಫ್ರಿಕಾ ವಿದ್ಯಾರ್ಥಿನಿಯ ಬದುಕು ಬದಲಿಸಿದ ಭಾರತ. ಇದು ಸವಾಲು ಮತ್ತು ಸುಂದರ ಮನಸ್ಸುಗಳ ಜರ್ನಿ. ಅತಿಥಿ ದೇವೋ ಭವ. ಇದು ಭಾರತದ ಸಂಸ್ಕೃತಿಯ ಜೀವಾಳ. ನಮ್ಮ ದೇಶಕ್ಕೆ ಬಂದ ವಿದೇಶಿಯರನ್ನು ನಾವು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೇವೆ. ಹಾಗೆ ಭಾರತಕ್ಕೆ ವಿದೇಶಿಯರು ಬರೋದು ಪ್ರವಾಸಕ್ಕೆ ಅಂತ ಅಷ್ಟೇ ಅಲ್ಲ, ಮುಖ್ಯವಾಗಿ ಹೊರದೇಶಗಳಿಂದ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಭಾರತಕ್ಕೆ ಬಂದು ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ಬಹಳಷ್ಟು ಮಂದಿ ಫಾರಿನರ್ಸ್ ಬೆಂಗಳೂರು, ಮುಂಬೈ, ದೆಹಲಿ, ಹೈದರಾಬಾದ್ ರೀತಿಯ ನಗರಗಳಲ್ಲಿ ಸೆಟಲ್ ಆಗೋ ಯೋಚನೆಯನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಕೆಲವು ವರ್ಷಗಳ ಹಿಂದೆ ಭಾರತಕ್ಕೆ ಬಂದ ವಿದೇಶಿ ವಿದ್ಯಾರ್ಥಿನಿಗೆ ಇಲ್ಲಿನ ಜೀವನ ಆಕೆಯ ಆತ್ಮವಿಶ್ವಾಸವನ್ನೇ ಬದಲಾಯಿಸಿತು ಅಂದರೆ ನೀವು ನಂಬ್ತೀರಾ? ಹೌದು, ಇದು ನಾವು ಒಬ್ಬ ಆಫ್ರಿಕನ್ ವಿದ್ಯಾರ್ಥಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಆಕೆಯ ಹೆಸರು ಚಾರಿಟಿ ನಮೋ ಸೋಕ್ವೆ. ಇತ್ತೀಚೆಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಒಂದು ವಿಡಿಯೋ ಭಾರೀ ವೈರಲ್ ಆಗುತ್ತಿದೆ. ಭಾರತ ಹೇಗೆ ತನ್ನ ಜೀವನವನ್ನು ಸುಂದರಗೊಳಿಸಿತು ಅನ್ನೋದ್ರ ಬಗ್ಗೆ ಅವರು ಮನಬಿಚ್ಚಿ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಭಾರತದಲ್ಲಿ ಈ ಚಾರಿಟಿಯ ಸುಂದರ ಪ್ರಯಾಣ ಹೇಗಿತ್ತು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಹೆತ್ತು. ತನ್ನನ್ನು ಸೆಳೆದುಕೊಂಡ ಭಾರತೀಯ ಸಂಸ್ಕೃತಿ ಬದುಕಿನ ಭಾಗವಾಯಿತು ವೈವಿಧ್ಯಮಯ ಭಾರತ. ಚಾರಿಟಿ ನಮೋ ಸೋಕ್ವೆ ಅವರು ಉನ್ನತ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬಂದಾಗ ಅವರ ಮುಂದೆ ದೊಡ್ಡ ಸವಾಲುಗಳೇ ಇತ್ತು. ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪಾಯಿಂಟ್ ಆಫ್ ಯು ಹಾಕಿ ಯು ಮೂವ್ ಇಟ್ ಟು ಇಂಡಿಯಾ ಇನ್ ಯೂನಿವರ್ಸಿಟಿ ಆ್ಯಂಡ್ ಆಫ್ರಿಕನ್ ಅನ್ನೋ ಟೈಟಲ್ ಅನ್ನು ಕೊಟ್ಟು ಜೊತೆಗೆ ಒಂದು ವಿಡಿಯೋ ಹಂಚಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಭಾರತಕ್ಕೆ ಬಂದ ಆರಂಭದಲ್ಲಿ ಎಲ್ಲವೂ ಸುಲಭವಾಗಿರಲಿಲ್ಲ. ಹೊಸ ದೇಶ, ವಿಭಿನ್ನ ಸಂಸ್ಕೃತಿ ಮತ್ತು ಅಪರಿಚಿತ ಮುಖಗಳು. ಚಾರಿಟಿ ಹೇಳೋ ಹಾಗೆ, ನೀನು ಯಾಕೆ ಭಾರತವನ್ನೇ ಆಯ್ಕೆ ಮಾಡಿಕೊಂಡೆ ಎಂಬ ಪ್ರಶ್ನೆ ಅವರಿಗೆ ಪದೇ ಪದೇ ಎದುರಾಗುತ್ತಿತ್ತು. ಒಬ್ಬಂಟಿತನ ಅವರನ್ನು ಕಾಡುತ್ತಿತ್ತು. ಮನೆಯಿಂದ ಸಾವಿರಾರು ಮೈಲಿ ದೂರದಲ್ಲಿರುವಾಗ ಆ ನೋವು ಸಹಜ. ಹೊಸ ಭಾಷೆಯನ್ನು ಕಲಿಯುವುದು, ಇತರರು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಮ್ಮ ಮಾತನ್ನು ಅವರಿಗೆ ಅರ್ಥ ಮಾಡಿಸುವುದು ಒಂದು ದೊಡ್ಡ ಹೋರಾಟವೇ ಆಗಿ ಹೋಗಿತ್ತು. ಆದರೆ ಚಾರಿಟಿ ಹೆದರಲಿಲ್ಲ, ಸೋಲಲಿಲ್ಲ, ಭಾಷೆ ಕಲಿಯಲಿಲ್ಲ, ಇಲ್ಲಿನ ಸಂಸ್ಕೃತಿ ಬೇಕಿಲ್ಲ ಅಂತ ಮೊಂಡುತನವನ್ನು ಮಾಡಲಿಲ್ಲ. ಆ ಸವಾಲುಗಳನ್ನೇ ಅವರು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡರು. ದಿನಗಳು ಕಳೆದಂತೆ ಚಾರಿಟಿ ಭಾರತದ ವೈವಿಧ್ಯ, ಇಲ್ಲಿ ಭಿನ್ನ ಬದುಕಿಗೆ ಮಾರಿ ಹೋದರು. ವಿಡಿಯೋದಲ್ಲಿ ಅವರು ಸೀರೆ ಉಟ್ಟು ಮಿಂಚುತ್ತಿರುವುದನ್ನು ನಾವು ನೋಡಬಹುದು. ಭಾರತೀಯ ಸಲೂನ್ನಲ್ಲಿ ಕುಳಿತು ಅಲಂಕರಿಸಿಕೊಳ್ಳುವುದು, ಕಾಲೇಜು ಫೆಸ್ಟ್ಗಳಲ್ಲಿ ಭಾಗವಹಿಸುವುದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿ ಹೋಯಿತು. ಒಂದರ್ಥದಲ್ಲಿ ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಬೆರೆತು ಹೋದರು. ಚಾರಿಟಿ ಹೇಳ್ತಾರೆ, ಇಲ್ಲಿ ಕೇವಲ ಸವಾಲುಗಳಿಲ್ಲ, ಇಲ್ಲಿ ಅಪಾರವಾದ ದಯೆ, ಕರುಣೆಯೂ ಇದೆ. ಹೊಸ ಸ್ನೇಹಗಳು, ಸುಂದರವಾದ ಸಂಬಂಧಗಳು, ಒಳ್ಳೆಯ ಮನಸ್ಸುಗಳು ಮತ್ತು ಪ್ರತಿಯೊಂದು ಮಾತುಕತೆಯಲ್ಲಿಯೂ ನನ್ನನ್ನು ಇಲ್ಲಿ ಸ್ವಾಗತಿಸಿದಂತೆ ಭಾಸವಾಗುತ್ತಿತ್ತು ಅಂತ ಹೇಳಿಕೊಂಡಿದ್ದಾರೆ. ಭಾರತವು ಅವರಿಗೆ ತಾಳ್ಮೆ ಮತ್ತು ಕಠಿಣ ಪರಿಸ್ಥಿತಿಯನ್ನು ಎದುರಿಸೋದು, ಅದರಿಂದ ಹೊರಬರೋದನ್ನು ಕಲಿಸಿತು. ವಿಭಿನ್ನ ಸಂಸ್ಕೃತಿಗಳನ್ನು ಹೇಗೆ ಗೌರವಿಸಬೇಕು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೇಗೆ ಕಾಣಬೇಕು ಅನ್ನೋದನ್ನು ಅವರು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿತರು. ಕೆಲವು ಅದ್ಭುತ ವ್ಯಕ್ತಿಗಳನ್ನು ಭೇಟಿಯಾದದ್ದು ಅವರ ಜೀವನದ ದೊಡ್ಡ ಆಸ್ತಿಯಾಗಿಯೇ ಉಳಿದಿದೆ. ಆತ್ಮವಿಶ್ವಾಸ, ಆತ್ಮ ಗೌರವ ಕೊಟ್ಟ ದೇಶ. ಬೆನ್ನು ತಟ್ಟಿದ ಭಾರತೀಯರಿಗೆ ಸಲಾಂ. ಭಾರತದಲ್ಲಿ ವಿದ್ಯಾರ್ಥಿಯಾಗಿ ಬಂದ ಚಾರಿಟಿಯು ಈ ಜರ್ನಿಯಲ್ಲಿ ಕಂಡುಕೊಂಡ ಅತಿದೊಡ್ಡ ಬದಲಾವಣೆ ಎಂದರೆ ಅವರ ಆತ್ಮವಿಶ್ವಾಸ. ನನ್ನ ಕುಟುಂಬದಿಂದ ದೂರವಿರೋದು ಸುಲಭವಲ್ಲ, ಆದರೆ ಭಾರತ ನನಗೆ ಅದೆಂಥ ಧೈರ್ಯ ಕೊಟ್ಟಿದೆ ಅಂದರೆ ನಾನು ಎಂದೂ ಮಾಡಲಾರೆ ಎಂದುಕೊಂಡಿದ್ದ ಕೆಲಸಗಳನ್ನು ಈಗ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾರೆ ಚಾರಿಟಿ. ವಿಶೇಷವಾಗಿ ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡಿದ್ದು ಭಾರತದ ಪ್ರೇರಣೆಯಿಂದಲೇ. ಆ ಜಾಗ ನನ್ನ ಆತ್ಮ ಗೌರವವನ್ನು ಹೆಚ್ಚಿಸಿತು. ಯಾವುದೇ ತೀರ್ಪು ಅಥವಾ ಟೀಕೆಗಳು ಭಯವಿಲ್ಲದೆ ನಾನು ಏನಾಗಬೇಕೋ ಹಾಗೆ ಬದುಕುವ ಸ್ವಾತಂತ್ರ್ಯ ನನಗೆ ಇಲ್ಲಿ ಸಿಕ್ಕಿತ್ತು ಅಂತ ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಗೆ ತನ್ನನ್ನು ತಾನು ಕಂಡುಕೊಳ್ಳಲು ಪೂರಕವಾದ ವಾತಾವರಣ ಸಿಕ್ಕಾಗ ಎಂತಹ ಅದ್ಭುತ ಸಾಧನೆಯನ್ನ ಮಾಡಬಹುದು ಎಂಬುದಕ್ಕೆ ಚಾರಿಟಿ ಅವರೇ ಆತ್ಮಸಾಕ್ಷಿ. ಚಾರಿಟಿರವರ ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ. ಈಗಾಗಲೇ ಲಕ್ಷಗಟ್ಟಲೆ ವೀಕ್ಷಣೆಗಳನ್ನು ಇದು ಪಡೆದುಕೊಂಡಿದೆ. ಭಾರತವನ್ನು ಇಷ್ಟು ಸಕಾರಾತ್ಮಕವಾಗಿ ಚಿತ್ರಿಸಿದ್ದಕ್ಕಾಗಿ ನೆಟ್ಟಿಗರು ಚಾರಿಟಿಯನ್ನು ಕೊಂಡಾಡಿದ್ದಾರೆ.
ಒಬ್ಬರು ಕಮೆಂಟ್ ಮಾಡಿ ಹೀಗೆ ಮನೆಯಿಂದ ದೂರ ಬಂದು ಹೊಸ ದೇಶದಲ್ಲಿ ಬದುಕುವುದು ಕಷ್ಟ, ಆದರೆ ಅದು ಸಾರ್ಥಕ ಎನಿಸಿದಾಗ ಖುಷಿಯಾಗುತ್ತದೆ. ಮತ್ತೊಬ್ಬರು ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ, ನೀವು ದಕ್ಷಿಣ ಭಾರತಕ್ಕೆ ಬಂದರೆ ಖಂಡಿತ ನಮಗೆ ತಿಳಿಸಿ, ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ ಅಂತ ಪ್ರೀತಿ ತೋರಿದ್ದಾರೆ. ಇನ್ನು ವಿಶೇಷ ಅಂದರೆ ಆಫ್ರಿಕಾದಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಭಾರತೀಯ ವ್ಯಕ್ತಿ ಕಮೆಂಟ್ ಮಾಡಿ, ಒಬ್ಬಂಟಿಯಾಗಿ ಹೊಸ ದೇಶವನ್ನು ನಿಭಾಯಿಸುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಇದೆ ಎಂದಿದ್ದಾರೆ. ಇದು ದೇಶಗಳ ನಡುವಿನ ಮಾನವೀಯ ಸಂಬಂಧಕ್ಕೆ ಹಿಡಿದ ಕನ್ನಡಿಯಾಗಿದೆ. ಚಾರಿಟಿ ನಮೋಸ್ವೋಕ್ಯರವರ ಈ ಕತೆ ನಮಗೆಲ್ಲರಿಗೂ ಒಂದು ಪಾಠ. ಜೀವನದಲ್ಲಿ ಸವಾಲುಗಳು ಬಂದಾಗ ಕುಗ್ಗದೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಬೆಳೆಯಬೇಕು ಎಂಬುದು ಅವರು ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಭಾರತ ದೇಶ ಒಬ್ಬ ವಿದೇಶಿ ವಿದ್ಯಾರ್ಥಿನಿಗೆ ಮತ್ತೊಂದು ಮನೆಯಾದದ್ದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯ. ನಿಮಗೂ ಇಂತಹ ಕತೆಗಳು ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾರಿಟಿರವರ ಅನುಭವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.